ಬೇಕು ಅಂತಲೇ ಮರಣ ಮಾಡಿರೋದು ಅವರು 9 ಜನ ಸೇರಿ ಇದು ಮಾಡಿರೋದು. ತವ್ರ ಮನೇಲಿದ್ದ ತನುಜನ್ ಕರೆದು ಬಾ ನಿನ್ನ ಹತ್ರ ಮಾತಾಡಬೇಕು, ಲಾಯರ್ ಕೈಲೂ ಫೋನ್ ಮಾಡಿಸಿ ಸೋಮವಾರ ಸಂಜೆಯಲ್ಲಿ ಕರೆಸ್ಕೊಂಡು ಈ ಕೃತ್ಯ ಮಾಡಿರೋದು ಇಂಟೆನ್ಷನಲ್ಲಿ. ತಾಳಿ ಕಟ್ಟಿದ ಪತ್ನಿಯನ್ನೇ ಪತಿಯೊಬ್ಬ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಹಿರೇಕಾನವಂಗಲ ಗ್ರಾಮದಲ್ಲಿ ನಡೆದಿದೆ. ರಮೇಶ್ ಕೊಲೆ ಮಾಡಿದಂತಹ ಪತಿ 8 ವರ್ಷಗಳ ಹಿಂದೆ ತನುಜಾಳನ್ನ ರಮೇಶ್ ವಿವಾಹ ಆಗಿದ್ದ. ಹಾಸನ ಜಿಲ್ಲೆಯ ಗುಡ್ಡೇನಹಳ್ಳಿಯ ತನುಜ 8 ವರ್ಷಗಳ ಹಿಂದೆ ರಮೇಶ್ನನ್ನ ವರಿಸಿದ್ಲು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ಸಮಸ್ಯೆಗಳು ಶುರುವಾಗೋದಕ್ಕೆ ಆರಂಭ ಆದ್ವು. ದಂಪತಿಗೆ ಒಂದು ಗಂಡು ಮಗು ಇದೆ. ಯಾವಾಗ ಡೆಲಿವರಿ ಆಗಿ ಪತ್ನಿ ತವರು ಮನೆಗೆ ಹೋಗಿದ್ಲು ಅಂದಿನಿಂದ ಆಕೆಗೆ ಸಾಕಷ್ಟು ತೊಂದರೆಗಳು ಶುರುವಾಗುತ್ತೆ. ತವರಿಂದ ವಾಪಸ್ ಬರ್ತಾ ಇದ್ದಂತೆ ರಮೇಶ್ ತಂದೆ ತಾಯಿ ಅಕ್ಕಂದಿರ ಮಾತು ಕೇಳಿ ತನುಜಾಳಿಗೆ ಕೊಡಬಾರ್ದ ಚಿತ್ರಹಿಂಸೆ ಕೊಡ್ತಾ ಇದ್ದಂತೆ. ಇನ್ನು ಆತ ಮಗುವಿನ ನಾಮಕರಣಕ್ಕೂ ಹೋಗಿಲ್ಲ ಅಂತ ತನುಜಾ ಕುಟುಂಬದವರು ಆರೋಪವನ್ನ ಮಾಡಿದ್ದಾರೆ. ಅವರಾಗಿ ಒಂದು ಪಿನ್ ಪಾಯಿಂಟ್ ಏನು ನನ್ನ ಮಗಳಿಗೆ ರೇಷನ್ ಆಗಲಿ ಏನು ಇರೋದೊಂದು ಶೆಡ್ ಬಿಟ್ಟರೆ ಅವ್ರದ್ದಾಗಿ ಏನೂ ಇಲ್ಲ. ಕರೆಂಟ್ ಕಟ್ ಮಾಡಿದ್ರು, ಬಸ್ಸಿಗೆ ಹೋಯ್ಕೊಂಡು ನೀರು ತಗೊಂಡು ಹೋದ್ರು. ಆ ಹುಡುಗಿಗೆ ಬೋಡ್ಬಾರ್ ಕಷ್ಟನೇ ಕೊಟ್ಟರು. ಆದ್ರೂ ನಾವೆಲ್ಲ ಹಾಕ್ಸ್ಕೊಟ್ಟು ಹೆಂಗೆ ಜೀವನ ಮಾಡ್ತಿದ್ದು, ಇಲ್ಲಿಂದನೇ ಎಲ್ಲ ಕೊಡ್ತಿದ್ದು ನಾವು. ಒಂದು ಸರಿ ಆ ಪರ್ಚಿ ಹೊಡೆದು ಗ್ಯಾಸ್ ಎಲ್ಲ ಬಿಟ್ಟು ಅದ್ರಾಗೂ ಬಚಾವಾದ್ಲು. ಮೊನ್ನೆ ನಾವೇ ಬಂದು ನಾನು ರಾಜ್ಯ ಹಾಕ್ತೀನಿ ಬಾ ಅಂತೇಳಿ ಕರ್ಕೊಂಬಂದು ಮೊನ್ನೆ ಸೋಮವಾರ ಸಾಯಂಕಾಲ ಬಂದು ನಡ್ಕೊಂಡ್ರೆ ಅಷ್ಟೇನು. ನಿನ್ನೆ ಸಾಯಂಕಾಲ ಫೋನ್ ಮಾಡಿದೆ 4 ಗಂಟೆಗೆ, ಅಮ್ಮ ಬೆಡ್ಶೀಟು ಎಲ್ಲ ಒಗಿತಿದ್ದೀನಿ ಕಣಮ್ಮ, ನಾಳೆ ಗುರುವಾರ ಊರಿಗೆ ಬರ್ತೀನಿ ಪಾಪ ನಾವು ಬಟ್ಟೆ ತಗೊಂಡು ಅಂತ ಮಗುನಲ್ಲಿ ಬಿಟ್ಟಿದ್ಲು. ಇವತ್ತು ಬರಬೇಕಿತ್ತಕ್ಕೆ ರಾತ್ರಿ ಏನೇ ಹಂಗೆ ಮಾಡಿದ್ದಾನೆ. ವಿಕಾರವಾಗಿ ಹುಡುಗಿ ಅಯ್ಯೋ ಅನ್ಸಿಕ್ ಹೊಂದಿದ್ದಾನಲ್ಲ, ಅವನಿಗೆ ಏನು ಬರ್ತಿದ್ರಿ. ಅವ್ರ ಅಕ್ಕುಗಳು, ಅವ್ರ ಅತ್ತೆ ಮಾವ, ಅವ್ರ ದೊಡ್ಡ ಮಗ ಅವರೆಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಕೊಡಬಾರ್ದು ಇತ್ತು ಆಡ್ತಾಗೆಲ್ಲ ಓಡಾಡ್ಸ್ಕೊಂಡು ಹೊಡೆದಾರ ಕಣ್ರಿ. ಆಕೆ ಬಾಣಂತನ ಮುಗಿಸ್ಕೊಂಡು ಗಂಡನ ಮನೆಗೆ ಬರ್ತಾ ಇದ್ದಂತೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ಕಾಟ ಕೊಟ್ಟಿದ್ದಾರೆ. ಜೊತೆಗೆ ಮನೆಯಿಂದ ಕೂಡ ಹೊರಗಡೆ ಹಾಕಿದ್ರಂತೆ. ಒಂದು ಕಡೆ ಕುಡುಕ ಗಂಡ, ಮತ್ತೊಂದು ಕಡೆ ಆತನ ಅಪ್ಪ ಅಮ್ಮ ಅಕ್ಕಂದಿರ ಹಿಂಸೆಯಿಂದ ತನುಜ ಬೇಸತ್ತು ಹೋಗಿದ್ಲಂತೆ. ಕೊನೆಗೆ ಗಂಡನನ್ನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಅಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಮನೆ ಬಿಟ್ಟು ಬೇರೆ ಮನೆಗೆ ಬಂದ್ರೂ ಕೂಡ ಗಂಡ ರಮೇಶ್ ಕುಡಿಯೋದನ್ನ ಬಿಟ್ಟಿರ್ಲಿಲ್ಲ. ಇದರಿಂದ ಬೇಸತ್ತ ತನುಜ 3 ವರ್ಷಗಳ ಹಿಂದೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಲು. ಕೆಲ ದಿನಗಳ ಹಿಂದೆ ಮಗನ ಸ್ಕೂಲ್ಗೆ ರಜೆ ಅಂತ ತವರು ಮನೆಗೆ ಹೋಗಿದ್ದ ತನುಜಾಳಿಗೆ ಕಾಲ್ ಮಾಡಿದ ರಮೇಶ ಕೋರ್ಟ್ಗೆ ಹೋಗ್ಬೇಕು, ಲಾಯರ್ ಕಾಲ್ ಮಾಡಿದ್ರು, ಇನ್ಮೇಲೆ ಚೆನ್ನಾಗಿರೋಣ ಅಂತ ಕರೆದಿದ್ದಾರೆ. ಸೋಮವಾರವಷ್ಟೇ ಗುಡ್ಡೇನಹಳ್ಳಿಯಿಂದ ತನುಜಾಳನ್ನ ಕರ್ಕೊಂಡು ರಮೇಶ್ ಬಂದಿದ್ದಾನೆ. ಆದ್ರೆ ನಿನ್ನೆ ಸಂಜೆ ಗಂಡ ಹೆಂಡತಿ ನಡುವೆ ಗಲಾಟೆ ಆಗಿದೆ. ಈ ವೇಳೆ ಚಾಕುವಿನಿಂದ ಇರಿದು ತನುಜಾಳನ್ನ ರಮೇಶ್ ಕೊಲೆ ಮಾಡಿದ್ದಾನೆ. ಚಾಕುವನ್ನ ಕೈಗೆತ್ತಿಕೊಂಡು ಸಿಕ್ಕಲ್ಲಿ ಚುಚ್ಚಿದ್ದಾನೆ. ಚಾಕುವಿನಿಂದ ಚುಚ್ಚಿದ ತಕ್ಷಣ ಕೆಳಗೆ ಬಿದ್ದ ತನುಜ ಎದೆ ಮೇಲೆ ಹತ್ತಿ ಕೂತು ತನ್ನ ಕೈಯಾರೆ ತಾಳಿ ಕಟ್ಟಿದ ಪತ್ನಿಯ ಕುತ್ತಿಗೆಯನ್ನ ರಣ ರಾಕ್ಷಸನಂತೆ ಸೀಳಿ ಕೊಂದು ಹಾಕಿದ್ದಾನೆ. ರಿಪ್ಲೈ ಮಾಡಿ ಇವರು ಕರ್ಸ್ಕೊಂಡು ಬೇಕು ಅಂತಲೇ ಮರಣ ಮಾಡಿರೋದು. ಇವರು ಅವ್ರ ಅತ್ತೆ, ಆಮೇಲೆ ಅವ್ರ ಮಾವ, ಗಂಡ, ಅವ್ರ ಅತ್ತಿಗೆಯರಿಬ್ಬರು, ಅವರ ಮಾಸ್ಟ್ರುಗಳು, ಅವರ ಅತ್ತಿಗೆ ಗಂಡ್ರಿದಲ್ಲ ಅವರು ಇಬ್ಬರು, ಆಮೇಲೆ ಅವರ ದೊಡ್ಡಪ್ಪ ಮಗ ಮತ್ತು ಸೊಸೆ, ಅವರು 9 ಜನ ಸೇರಿ ಇದು ಮಾಡಿರೋದು. ಇದು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದು ಹೆಂಡತಿ ಬೇಡ ಅಂತ. ಅದು ಹೆಂಗೆ ಕೊಲೆ ನಡೆಯೋ 2 ದಿವಸ ಹಿಂದೆ ಅವಳಿಗೆ ಫೋನ್ ಮಾಡಿ ಬಾ ಅಂತ ಮಾತಾಡಿ ಕರೆದೇನೆ ಅಂದರೆ ಇದರ ಹಿಂದಿನ ಒಂದು ತಾತ್ಪರ್ಯ ಏನು ಅಂದರೆ ಅವಳನ್ನು ಕೊಲೆ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಕಳೆದು ನಾವು ಅವಳು ಮೇಂಟೆನೆನ್ಸ್ ಆಗಿದೆ. ಅವಳಿಗೆ ಅಲ್ಲೇ ಮಾಡಿದರು ಅವ್ರ ಅಕ್ಕ ಗಂಡ ಮತ್ತು ಇವ್ರ ಅಪ್ಪ ಇವ್ರ ಅಮ್ಮ ಅವನು ಅಲ್ಲೇ ತೋಟದಲ್ಲಿ ಅಲ್ಲೇ ಮಾಡಿದ ಕೂಡ ಅದ್ರ ಕೋರ್ಟ್ ಕೂಡ ತರೀಕೆರೆಯಲ್ಲಿ ಕೇಸ್ ನಡೀತಾ ಇತ್ತು.
ಯಾವಾಗ ತನ್ನ ಪತ್ನಿ ತನುಜಾ ಸಾವನ್ನಪ್ಪಿದ್ದಾಳೆ ಅಂತ ಕನ್ಫರ್ಮ್ ಆಯ್ತು, ತಾನೆಲ್ಲಿ ಸಿಕ್ಕಾಕೋತೀನಿ ಅಂತ ಭಯದಲ್ಲಿ ರಮೇಶ್ ಚಾಕುವಿನಿಂದ ತನ್ನ ಕೈಯನ್ನ ಕೂಡ ಕೊಯ್ದುಕೊಂಡಿದ್ದಾನೆ. ಬಳಿಕ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾನೆ. ನನ್ನ ಹೆಂಡತಿ ನನಗೆ ಹೊಡೆದಿದ್ದಾಳೆ ಅಂತ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾನೆ. ಆಸ್ಪತ್ರೆಯಿಂದ ಬಂದ ಮಾಹಿತಿಯನ್ನ ಆಧರಿಸಿ ಹಿರೇಕಾನವಂಗಲ ಗ್ರಾಮದ ರಮೇಶ್ನ ಮನೆಗೆ ಅಜ್ಜಂಪುರ ಠಾಣೆಯ ಇನ್ಸ್ಪೆಕ್ಟರ್ ವೀರೇಂದ್ರ ಮತ್ತು PSI ಗಜೇಂದ್ರ ಇಬ್ರು ಕೂಡ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದಾಗ ಕಂಡಂತಹ ದೃಶ್ಯವನ್ನ ಕಂಡು ಅವರು ಶಾಕ್ ಆಗಿದ್ದಾರೆ. ಹೆಂಡತಿ ತನಗೆ ಹೊಡೆದಿದ್ದಾಳೆ ಅಂತ ರಮೇಶ್ ಆಸ್ಪತ್ರೆಯಲ್ಲಿ ಹೇಳಿದ್ದಾನೆ. ಅಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾನೆ. ಆದ್ರೆ ಇಲ್ಲಿ ಪತ್ನಿಯನ್ನ ಕೊಂದು ಬಂದಿದ್ದ ಅನ್ನೋದು ಪೊಲೀಸರಿಗೆ ಹೋದ ಬಳಿಕ ಗೊತ್ತಾಗಿದೆ. ಶಾಕ್ಗೆ ಒಳಗಾಗಿದ್ದಾರೆ. ಕೊನೆಗೆ ರಮೇಶ್ನನ್ನ ವಿಚಾರಿಸಿದಾಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಇನ್ನು ರಮೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಆತನ ಕೊಲೆ ಮಾಡೋದಕ್ಕೆ ಕುಮ್ಮಕ್ಕು ನೀಡಿದ ಆರೋಪದ ಮೇಲೆ ಆತನ ತಂದೆ ಪುಟ್ಟಪ್ಪ ಹಾಗೂ ತಾಯಿ ಲಲಿತಮ್ಮ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಟ್ನಲ್ಲಿ ಗಂಡನ ಜೊತೆ ಮತ್ತೆ ಸುಖವಾಗಿ ಸಂಸಾರ ಮಾಡಬೇಕು ಅಂತ ನಂಬ್ಕೊಂಡು ಬಂದಿದ್ದಂತಹ ತನುಜಾ ಭೀಕರವಾಗಿ ಸಾವನ್ನಪ್ಪಿದ್ದಾಳೆ. ತಂದೆ ತಾಯಿಯ ಜಗಳದಲ್ಲಿ 6 ವರ್ಷದ ಕಂದಮ್ಮ ಇದೀಗ ಅನಾಥವಾಗಿದ್ದು ಮಾತ್ರ ದುರಂತ. ನಮಸ್ತೆ ಕಾಫಿ ನಾಡು. ನವರಾತ್ರಿ ಹಿನ್ನೆಲೆಯಲ್ಲಿ LG ಬೆಸ್ಟ್ ಶೋರೂಮ್ನಲ್ಲಿ ಆಫರ್ LED ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್, ಮೈಕ್ರೋ ಓವನ್, ಎಸಿಗಳು, ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ, ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. LG ಬೆಸ್ಟ್ ಶಾಪ್, MG ರೋಡ್, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.